ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಇವತ್ತು ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸಾಕಷ್ಟು ಪೋಲ್ಗಳು ನಡೆಸಲಾಗಿತ್ತು ಯಾರು ವಿನ್ ಆಗ್ತಾರೆ ಅಂತ. ಆ್ಯಂಡ್ ಈ ಒಂದು ಪೋಲ್ಗಳಲ್ಲೆಲ್ಲ ಹನುಮಂತು ಅವರೇ ವಿನ್ ಆಗ್ತಾರೆ ಅಂತ ಬಂದಿತ್ತು. ಸೊ ಎಲ್ಲರೂ ಫಿಕ್ಸ್ ಆಗಿದ್ರು ಹನುಮಂತು ಅವರೇ ವಿನ್ ಆಗ್ತಾರೆ ಅಂತ. ಬಟ್ ಈಗ ಆ ಒಂದು ರಿಸಲ್ಟ್ ಉಲ್ಟಾ ಆಗುವಂತಹ ಚಾನ್ಸಸ್ ಎದುರಾಗಿದೆ. ಯಾಕೆ ಅಂದರೆ ಸಾಕಷ್ಟು ಟ್ರೋಲ್ ಪೇಜ್ ಅವರಾಗಿರ್ಬೋದು ಅಥವಾ ಯೂಟ್ಯೂಬರ್ಸ್ಗಳಾಗಿರ್ಬೋದು ಎಲ್ಲರೂ ಸಹ ಅಪ್ಡೇಟ್ ಮಾಡ್ತಿರೋದೇನಪ್ಪ ಅಂತಂದರೆ ಹನುಮಂತು ಅವ್ರಿಗೆ ಸೆಕೆಂಡ್ ಪ್ರೈಸ್ ಬಂದಿದೆ, ಅವರು ರನ್ನರ್ ಅಪ್ ಆಗಿದ್ದಾರೆ ಅಂತ ಅಪ್ಡೇಟ್ಸ್ಗಳನ್ನು ಕೊಡ್ತಿದ್ದಾರೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನಾವು ಇವತ್ತಿನ ಎಪಿಸೋಡ್ನ ನೋಡಿನೇ ತಿಳ್ಕೊಬೇಕಾಗುತ್ತೆ. ಮೋಸ್ಟ್ಲಿ ತ್ರಿವಿಕ್ರಮ್ ಅವ್ರು ಗೆದ್ದಿರುವಂತಹ ಚಾನ್ಸಸ್ ಇದೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಆಗಿರುವಂತಹ ಪೋಲ್ ಆಧಾರದ ಮೇಲೆ ಹೇಳೋದಾದ್ರೆ ಹನುಮಂತು ಅವರೇ ವಿನ್ ಆಗಬೇಕಾಗಿತ್ತು. ಲೈಕ್ ಸಾಕಷ್ಟು ಜನ ಫ್ಯಾನ್ ಬೇಸ್ ಅವ್ರಿಗೆ ಕ್ರಿಯೇಟ್ ಆಗಿತ್ತು. ಅವರು ಸರಿಗಮಪದಲ್ಲಿ ಇದ್ದಾಗಲೇ ಅವ್ರಿಗೆ ಫ್ಯಾನ್ ಬೇಸ್ ಸಿಂಪತಿ ಓಟ್ಸ್ಗಳಂತೂ ತುಂಬಾನೇ ಬಂದಿತ್ತು. ಈಗ ಅವರ ವ್ಯಕ್ತಿತ್ವನ ನೋಡಿ ಅವ್ರನ್ನ ತುಂಬಾನೇ ಇಷ್ಟಪಟ್ಟಿದ್ರು. ಸೊ ಅವರು ಇದ್ದಂತಹ ಸಿಂಪ್ಲಿಸಿಟಿಗಾಗಿರ್ಬೋದು ಆ್ಯಂಡ್ ಅವರು ಬೇರೆ ಕಂಟೆಸ್ಟೆಂಟ್ಗಳ ಜೊತೆ ನಡ್ಕೊತಿದ್ದಂತಹ ರೀತಿಗಾಗಿರ್ಬೋದು ಆ್ಯಂಡ್ ಯಾರ ತಂಟೆಗೂ ಹೋಗದೆ ಇರುವಂತಹ ರೀತಿಗಾಗಿರ್ಬೋದು ಜನಗಳು ಅವ್ರನ್ನ ತುಂಬಾನೇ ಇಷ್ಟಪಟ್ಟಿದ್ರು. ಸೊ ಈ ಒಂದು ಕಾರಣಕ್ಕೆ ಅವರೇ ವಿನ್ ಆಗೋದು ಅನ್ನೋ ರೀತಿ ಆಗಿತ್ತು. ಬಟ್ ಈಗ ಅದೆಲ್ಲವೂ ಉಲ್ಟಾ ಆಗಿದೆ. ಸೊ ತ್ರಿವಿಕ್ರಮ್ ಅವರು ವಿನ್ನರ್ ಅನ್ನುವಂತಹ ಮಾಹಿತಿ ಬರ್ತಿದೆ. ಆ್ಯಂಡ್ ಇಫ್ ಇನ್ ಕೇಸ್ ತ್ರಿವಿಕ್ರಮ್ ಅವ್ರು ಏನಾದರೂ ವಿನ್ ಆಗಿದ್ದಾರೆ ಅಂತಂದರೆ ಅದರಲ್ಲೂ ಆಶ್ಚರ್ಯ ಪಡುವಂತಹ ವಿಚಾರ ಏನಿರಲ್ಲ. ಯಾಕೆ ಅಂತಂದರೆ ಅವರು ಡೇ ಒನ್ನಿಂದಲೂ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಆಟಗಳನ್ನ ಆಡ್ಕೊಂಡು ಬಂದಿದ್ರು. ನಾನೇ ವಿನ್ ಆಗಬೇಕು ಆ್ಯಂಡ್ ವಿನ್ ಆಗೇ ಆಗ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸ್ ಅವರು ಪ್ರತಿ ದಿವಸನೂ ಎಲ್ರಿಗೂ ತೋರಿಸ್ತಿದ್ರು. ಸೊ ಆ ರೀತಿ ಆಟಗಳನ್ನ ಆಡ್ಕೊಂಡು ಬಂದು ಅವರು ವಿನ್ ಆಗಲಿಲ್ಲ ಅಂತಂದರೆ ಲೈಕ್ ಬಿಗ್ ಬಾಸ್ ಮನೆಯಲ್ಲಿ ಇನ್ಯಾವ ರೀತಿ ಇರಬೇಕು ಅನ್ನುವಂತಹ ಕ್ವಶನ್ ಮಾರ್ಕ್ ಎಲ್ರಿಗೂ ಸಹ ಬರುತ್ತೆ. ಸೊ ಈ ಒಂದು ಕಾರಣಕ್ಕೆ ತ್ರಿವಿಕ್ರಮ್ ಅವರು ವಿನ್ ಆದರೂ ಸಹ ಯಾವುದೇ ರೀತಿಯಾದಂಥ ಆಶ್ಚರ್ಯ ಇರೋದಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದ್ದು ಹನುಮಂತು ಅವ್ರಿಗೆ. ಈ ಒಂದು ಕಾರಣಕ್ಕೆ ಪೋಲ್ಸ್ಗಳಲ್ಲೆಲ್ಲ ಹನುಮಂತು ಅವ್ರಿಗೆ ವೋಟಿಂಗ್ಸ್ಗಳು ಬರ್ತಿತ್ತು. ಬಟ್ ತ್ರಿವಿಕ್ರಮ್ ಅವ್ರನ್ನ ಪರ್ಸ್ನಲ್ ಆಗಿ ಇಷ್ಟಪಟ್ಟಿರೋರಂತೂ ತುಂಬಾ ಜನನೇ ಇದ್ದಾರೆ. ಅದರಲ್ಲೂ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕಾರಣಕ್ಕೆ ತ್ರಿವಿಕ್ರಮ್ ವಿನ್ ಆದ್ರೂ ಆಗ್ತಾರೆ. ಬಟ್ ಯಾರು ವಿನ್ ಆಗಿದ್ದಾರೆ ಅಂತ ನಾವು ಕನ್ಫರ್ಮ್ ಆಗಿ ತಿಳ್ಕೊಬೇಕು ಅಂತಂದರೆ ಇವತ್ತಿನ ಎಪಿಸೋಡ್ ನೋಡಲೇಬೇಕು. ಆಲ್ಮೋಸ್ಟ್ 12 o'clock ಆಗುತ್ತೆ ಎಪಿಸೋಡ್ ಮುಗಿಯೋಷ್ಟರಲ್ಲಿ. ಇವತ್ತು 12 o'clock ಅಷ್ಟರಲ್ಲಿ ಹನುಮಂತು ವಿನ್ ಆಗ್ತಾರಾ ಅಥವಾ ತ್ರಿವಿಕ್ರಮ್ ವಿನ್ ಆಗ್ತಾರಾ ಅನ್ನುವಂತಹ ಮಾಹಿತಿ ಖಂಡಿತವಾಗಿ ಗೊತ್ತಾಗುತ್ತೆ. ಆ್ಯಂಡ್ ಇವತ್ತು ಬಿಗ್ ಬಾಸ್ ಮನೆಯಿಂದ ಮೊದಲು ಆಚೆ ಬರೋರು ಅಂದರೆ ರಜತ್ ಅವ್ರು ಬರ್ತಿದ್ದಾರೆ. ನಿನ್ನೆ ಲೀಸ್ಟ್ ವೋಟಿಂಗ್ಸ್ನ ಪಡ್ಕೊಂಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಭವ್ಯಗೌಡ ಅವರು ಆಚೆ ಬಂದಿದ್ರು. ಆ್ಯಂಡ್ ಇವತ್ತು ರಜತ್ ಅವರು ಆಚೆ ಬರ್ತಾರೆ. ರಜತ್ ಅವರು ಆದ ನಂತರ ಮೋಕ್ಷಿತಾ ಅವರು ಆಚೆ ಬರುವ ಚಾನ್ಸಸ್ ಇದೆ. ಇದಾದ ನಂತರ ಮಂಜು ಅವರು ಆಚೆ ಬರುವ ಚಾನ್ಸಸ್ ಇದೆ. ಸೊ ಇವರೆಲ್ಲ ಆಚೆ ಬಂದ ಮೇಲೆ ಆ್ಯಂಡ್ ಫೈನಲಿ ಹನುಮಂತು ಹಾಗೆ ತ್ರಿವಿಕ್ರಮ್ ಅವರು ಟಾಪ್ 2 ಅಲ್ಲಿ ಇರ್ತಾರೆ. ಇವ್ರನ್ನ ಸುದೀಪ್ ಅವರು ಮನೆ ಒಳಗಡೆ ಹೋಗಿ ಇಬ್ಬರನ್ನೂ ಸಹ ಕರ್ಕೊಂಡು ಬರ್ತಾರೆ. ಮನೆಯೆಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿ ಕರ್ಕೊಂಡು ಬರ್ತಾರೆ. ಆ ಒಂದು ಸೀನ್ ನೋಡೋದಕ್ಕೆ ತುಂಬಾ ಬೇಜಾರಾಗುತ್ತೆ. ಆ್ಯಂಡ್ ಈ ಸೀಸನಲ್ಲಿ ಇದಿದ್ದು ಜಾಸ್ತಿ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ಸುದೀಪ್ ಅವರ ಕೊನೆಯ ಸೀಸನ್ ಇದು. ಆ್ಯಂಡ್ ಅವರ ಒಂದು ಸ್ಥಾನದಲ್ಲಿ ಬೇರೆ ಯಾರನ್ನೂ ಊಹೆ ಮಾಡ್ಕೊಡೋಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಆ ರೀತಿ ಬಿಗ್ ಬಾಸ್ ಅಲ್ಲಿ ದಿ ಬೆಸ್ಟ್ ಅಂತ ಕೊಟ್ಟಿರುವಂಥದ್ದು ಸುದೀಪ್ ಅವರು. ಆ್ಯಂಡ್ ಇದನ್ನ ಫುಲ್ಫಿಲ್ ಮಾಡೋಕ್ಕೆ ಯಾರ ಕೈಯಿಂದ ಆಗುತ್ತೋ ಆಗೋಲ್ವೋ ಗೊತ್ತಿಲ್ಲ. ಬಟ್ ಯು ಆರ್ ದ ಬೆಸ್ಟ್ ಸುದೀಪ್ ಸರ್ ಅಂತ ಹೇಳ್ಬೋದು. ಆ್ಯಂಡ್ ಎಸ್, ಬಿಗ್ ಬಾಸ್ ಮನೆಯಿಂದ ಇಬ್ಬರು ಆಚೆ ಬಂದ ಮೇಲೆ ಸುದೀಪ್ ಅವರು ಯಾರ ಕೈಯನ್ನು ಎತ್ತುತ್ತಾರೆ ಅಂತ ನೋಡೋದಕ್ಕೆ ನಾವು ಎಪಿಸೋಡ್ನ ನೋಡಲೇಬೇಕು. ಇಫ್ ಇನ್ ಕೇಸ್ ತ್ರಿವಿಕ್ರಮ್ ಅವರು ವಿನ್ ಆದ್ರು ಅಂತಂದರೆ ಆ ಒಂದು ಸ್ಥಾನಕ್ಕೆ ಅವರು ಅರ್ಹರ ಇಲ್ವಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಹನುಮಂತು ಅವರು ಸೆಕೆಂಡ್ ಪ್ರೈಸ್ ಬಂದರು ಅಂದರೆ ಅವರು ಮಾಡಿದಂಥ ಯಾವ ಮಿಸ್ಟೇಕ್ಸಿಂದ ಅವ್ರಿಗೆ ಈ ಒಂದು ಸ್ಥಾನ ಸಿಕ್ಕಿದೆ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಟೇಕ್ ಕೇರ್. ಬೈ ಬೈ.